ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಕರಡು ಮತದಾರ ಪಟ್ಟಿಯನ್ನ ಸಂಪೂರ್ಣವಾಗಿ ಗ್ರಾಮವಾರು ಮತ್ತೆ ವಾರ್ಡವಾರು ಕೂಡ ಸಂಪೂರ್ಣವಾಗಿ ಬಿಡುಗಡೆ ಮಾಡಿರುವಂತದ್ದು. ಯಾಕಂದ್ರೆ ನಾವೆಲ್ಲರೂ ಕೂಡ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ನಮ್ಮ ಒಂದು ಮತದಾರ ಪಟ್ಟಿಯನ್ನ ಸಂಪೂರ್ಣವಾಗಿ ನಾವು ಪರಿಷ್ಕರಣೆಯನ್ನ ಮಾಡ್ಕೊಂಡಿದೀವಿ. ಹಾಗಾಗಿ ನಮ್ಮ ಒಂದು SRI ಒಂದು ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯಾ ಅಥವಾ ಡಿಲೀಟ್ ಆಗಿದೆ ಅನ್ನುವಂತ ಮಾಹಿತಿ ಮತ್ತೆ ಸಂಪೂರ್ಣವಾಗಿರುವಂತಹ ಮತದಾರ ಪಟ್ಟಿಯನ್ನ ಯಾವ ರೀತಿಯಾಗಿ ನಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಹೆಸರು ಇದೆಯೋ ಅಥವಾ ಡಿಲೀಟ್ ಆಗಿದೆಯೋ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ನಾವು ಸಂಪೂರ್ಣವಾಗಿ ನೋಡಬಹುದು ಅನ್ನುವಂತಹ ವಿಧಾನವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ಕರಡು ಮತದಾರ ಪಟ್ಟಿಯನ್ನ ಸಂಪೂರ್ಣವಾಗಿ ಒಂದು ಬಿಡುಗಡೆ ಮಾಡಿರುವಂತದ್ದು. ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಈ ಒಂದು ಲಿಸ್ಟ್ ಅನ್ನು ಹಚ್ಚಿರ್ತಾರೆ. ಅಲ್ಲಿಂದನೂ ಕೂಡ ನೀವು ಪರಿಶೀಲನೆ ಮಾಡಬಹುದು. ಒಂದು ವೇಳೆ ಅಲ್ಲಿ ಹೋಗೋದಾಗ್ಲಿಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಒಳಗೂ ಕೂಡ ನೀವೇನ್ ಮಾಡಬಹುದು, ನಿಮ್ಮ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಅದ ಅಥವಾ ಏನ್ ಡಿಲೀಟ್ ಆಗಿದೆ ಅನ್ನೋದನ್ನ ಯಾವ ರೀತಿಯಾಗಿ ನಾವು ಚೆಕ್ ಮಾಡ್ಕೋಬಹುದು ಅನ್ನುವಂಥದ್ದನ್ನ ನೋಡೋದಾದ್ರೆ, ಓಕೆ, ಹಾಗಾದ್ರೆ ಮೊದಲಿಗೆ ನಾವು ಏನ್ ಮಾಡ್ಬೇಕಾಗಿದೆ, ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರ ಇಲ್ಲಿ ಏನ್ ಸರ್ಚ್ ಮಾಡ್ಬೇಕಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನೀವೇನ್ ಮಾಡಬಹುದು, voter.eci.gov.in ಅಂತಾನು ಕೂಡ ಸಂಪೂರ್ಣವಾಗಿ ಒಂದು ಸಿಟಿಸನ್ ಸರ್ವಿಸ್ ಪೋರ್ಟಲ್ ಅಂತ ಇದ್ದಿರತ್ತೆ. ನಾನು ಇದರ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದಾನು ಕೂಡ ನೀವೇನ್ ಮಾಡಬಹುದು, ಡೈರೆಕ್ಟ್ ಆಗಿ ಆ ಒಂದು ಪೇಜ್ಗೆ ಹೋಗಿ ನೀವು ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು. ಅಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಒಂದು ಹೆಸರು ಒಂದು ಮತದಾರ ಪಟ್ಟಿಯಲ್ಲಿ ಇದೆಯಾ ಅಥವಾ ಡಿಲೀಟ್ ಆಗಿದೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಚೆಕ್ ಮಾಡ್ಕೋಬಹುದು. ಯಾಕಂದ್ರೆ SIR ಒಂದು ಪ್ರಕ್ರಿಯೆ ಮುಗಿದ ನಂತರ ಇವತ್ತು ಕರಡು ಮತದಾರ ಪಟ್ಟಿಯನ್ನ ಸರ್ಕಾರ ಬಿಡುಗಡೆ ಮಾಡಿರುವಂತದ್ದು. ಆ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೆಸರಿದ್ರೆ ಮಾತ್ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದಿರತ್ತೆ. ಸಪೋಸ್ ಇಲ್ಲ ಅಂದ್ರೆ ನೀವೇನ್ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಇಲ್ಲಿಂದ ತಿಳ್ಕೋಬಹುದು. ಓಕೆ, ನಾನು ಓಪನ್ ಮಾಡ್ಕೋತಾ ಅದನ್ನ ಸಿಟಿಸನ್ ಸರ್ವಿಸ್ ಪೋರ್ಟಲ್ ಅನ್ನ ನೀವು ಈ ರೀತಿಯಾಗಿ ಓಪನ್ ಮಾಡ್ಕೊಂಡ್ರೆ ಸಾಕು. ಅದನ್ನು ಕೂಡ ಓಪನ್ ಆಗ್ತಾ ಇದೆ. ಆದ ನಂತರ ನಾವೇನ್ ಮಾಡಬೇಕು, ಇಲ್ಲಿ SIR ಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದಿಷ್ಟು ಮಾಹಿತಿಯನ್ನ ತಿಳ್ಕೋಬಹುದು. ಸರ್, SIR ಆದ ನಂತರ ನಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಅಂದ್ರೆ ನಮ್ಮ ಆಜು ಬಾಜು ಇದ್ದವ್ರ ಹೆಸರು ಅದನ್ನು ಡಿಲೀಟ್ ಆಗಿದೆಯೋ ಅಥವಾ ನಮ್ದು ಐತಿಯೋ ಏನ್ ಡಿಲೀಟ್ ಆಗಿದೆಯೋ ಅನ್ನೋದನ್ನ ಚೆಕ್ ಮಾಡಬೇಕು ಅಂದ್ರೆ ಇಲ್ಲಿ ಡೌನ್ಲೋಡ್ ಎಲೆಕ್ಟ್ರಾನಿಕ್ ರೂಲ್ ಅಂತ ಬಂದಿರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಡೈರೆಕ್ಟ್ ಆಗಿ ಸಿಟಿಸನ್ ಸರ್ವಿಸ್ ಪೋರ್ಟಲ್ ಅಲ್ಲಿ ಎಲ್ಲಾ ರಾಜ್ಯದ ಮಾಹಿತಿ ಕೂಡ ಇಲ್ಲಿ ಸಂಪೂರ್ಣವಾಗಿ ನಮಗೆ ಬರುತ್ತೆ. ಇಲ್ಲ ಸರ್, ನಾವು ಡೈರೆಕ್ಟ್ ಆಗಿ ಕರ್ನಾಟಕದ ಒಂದು ವೆಬ್ಸೈಟ್ ಅಲ್ಲಿ ಹೋಗಬೇಕಾಗಿತ್ತು ಅಂದ್ರೆ CEO ಕರ್ನಾಟಕ ಅಂತ ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು. ಡೈರೆಕ್ಟ್ ಆಗಿ ಇಲ್ಲಿಂದ CEO ಕರ್ನಾಟಕ ಅಂತೇಳಿ ಒಂದು ಪೇಜ್ ಬರುತ್ತೆ. ಇಷ್ಟೇ ನೀವು ಟೈಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರು ಕೂಡ ಡೈರೆಕ್ಟ್ ಆಗಿ ಇಲ್ಲಿಂದ ಡ್ರಾಫ್ಟ್ ಎಲೆಕ್ಟ್ರಾನಿಕ್ ರೂಲ್ 2026 SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಇವತ್ತು SIR ಮತದಾರ ಪಟ್ಟಿ ಕೂಡ ಇಲ್ಲಿ ನಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಕೆಳಗಡೆ ಯಾವ್ದು ಚೆಕ್ ಮಾಡ್ಕೊಳ್ಳಿಕ್ ಹೋಗ್ಬೇಡ್ರಿ. ಇಲ್ಲಿ ಮೇಲೆ ನಮಗೊಂದು ಡ್ರಾಪ್ ಲಿಸ್ಟ್ ಕೂಡ ಕೊಟ್ಟಿರ್ತಾರೆ SIR ಅಂತೇಳಿ ಮೇಲ್ಗಡೆ ಬರ್ತಾ ಇರತ್ತೆ. ಅದೇ ರೀತಿಯಾಗಿ ನೀವು ಸಿಟಿಸನ್ ಪೋರ್ಟಲ್ ಅಲ್ಲಿ ಕೂಡ ಹೋದಾಗ ಇಲ್ಲಿಂದಾನು ಕೂಡ ಡೈರೆಕ್ಟ್ ಆಗಿ ನಿಮ್ಮ ಒಂದು ರಾಜ್ಯವನ್ನ ಆಯ್ಕೆ ಮಾಡ್ಕೊಳ್ಳಿ. ಕರ್ನಾಟಕ ಆಯ್ಕೆ ಮಾಡ್ಕೋತೀನಿ. ಮಾಡಿದ ನಂತರ ಇಲ್ಲಿಂದ ಮತ್ತೆ ಇಯರ್ ಕೂಡ 2026 ಆಯ್ಕೆ ಮಾಡಬೇಕು. ಇಲ್ಲಿ SIR ಡ್ರಾಫ್ಟ್ ಲಿಸ್ಟ್ ಅಂತಾನು ಕೂಡ ಇಲ್ಲಿ ಸಂಪೂರ್ಣವಾಗಿ ಬಿಟ್ಟಿರ್ತಾರೆ. ಗೊತ್ತಾಗ್ತಿದೆಯಾ? ಇಲ್ಲಿಂದ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೊಳ್ಳಿ. ನಮ್ಮ ಜಿಲ್ಲೆಯನ್ನ ಆಯ್ಕೆ ಮಾಡ್ಕೋತಾ ಆದ್ರೆ ಇಲ್ಲಿಂದ ಅಸೆಂಬ್ಲಿಯನ್ನ ಆಯ್ಕೆ ಮಾಡ್ಕೊಳ್ಳಿ. ಯಾವ ಅಸೆಂಬ್ಲಿಯಿಂದ ಬಿಲಾಂಗ್ ಮಾಡ್ತಾ ಇದ್ರೆ ಅದನ್ನ ಆಯ್ಕೆ ಮಾಡಬೇಕು. ಅದಾದ ನಂತರ ನಿಮ್ಗೆ ಇಂಗ್ಲಿಷ್ ಒಳಗ್ ಬೇಕು ಅಥವಾ ಕನ್ನಡದೊಳಗ್ ಬೇಕು ಮತದಾರ ಪಟ್ಟಿ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಕನ್ನಡವನ್ನ ಸೆಲೆಕ್ಷನ್ ಮಾಡ್ಕೋತೀನಿ. ಇಲ್ಲಿ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಅನ್ನ ನೀವು ಸಂಪೂರ್ಣವಾಗಿ ಹಾಕಿ ಇವತ್ತು ನೀವು ಕೊಟ್ಟಿರುವಂತಹ ಒಂದು ಏನ್ ಡೀಟೇಲ್ಸ್ ಇದ್ದಿರತ್ತೋ ಆ ಒಂದು ಡೀಟೇಲ್ಸ್ ಗೆ ಸಂಪೂರ್ಣವಾಗಿ ಕೆಳಗಡೆ ಏನಾಗಿರುತ್ತೆ, ಇಲ್ಲಿ ಎಲ್ಲಾ ಒಂದು ಊರಿನ ಹೆಸರುಗಳು ಮತ್ತೆ ಮತದಾರ ಪಟ್ಟಿಯನ್ನ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಲಿಕ್ಕೆ ಆ ಒಂದು ವಾರ್ಡಿನ ಎಲ್ಲ ಡೀಟೇಲ್ಸ್ ಕೂಡ ಕೆಳಗಡೆ ಬಂದಿರುತ್ತೆ. ಈ ಒಂದು ಪೇಜ್ ನಾನು ಸ್ವಲ್ಪ ಕೆಳಗಡೆ ತಗೋತೇನೆ. ಓಕೆ, ನೋಡಬಹುದು ಇಲ್ಲಿಂದ ಸಂಪೂರ್ಣವಾಗಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ರೂಮ್ ನಂಬರ್ 3 ಅಂತ ಬಂದಿರುತ್ತೆ. ಈ ರೀತಿಯಾಗಿ ಸೆಲೆಕ್ಟ್ ಆಲ್ ಅಂತ ಮಾಡಿದ್ರೆ ಎಲ್ಲ ಆ ಒಂದು ತಾಲೂಕಿನ ಎಲ್ಲಾ ಲಿಸ್ಟ್ ಅನ್ನ ಡೌನ್ಲೋಡ್ ಮಾಡಬಹುದು. ಇಲ್ಲ ಸರ್, ನಮ್ಮ ಊರಿನ ಹೆಸರು ಬರ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿಂದ ಸರ್ಚ್ ಒಳಗಿದ್ದಿರ್ತೈತಿ. ಇದರ ಮೇಲೆ ನೀವು ಡೈರೆಕ್ಟ್ ಆಗಿ ಕ್ಲಿಕ್ ಅನ್ನ ಮಾಡ್ಕೊಂಡು ಸರ್ಚ್ ಕೂಡ ನೀವು ಸಂಪೂರ್ಣವಾಗಿ ಮಾಡ್ಕೋಬಹುದು. ಸರ್ಚ್ ಮಾಡ್ತಿದ್ದಾನೆ, ಇಲ್ಲಿ ಡೀಟೇಲ್ಸ್ ಸಂಪೂರ್ಣವಾಗಿ ಬಂದಿರುತ್ತೆ. ನಿಮ್ಮ ಊರಿನ ಹೆಸರನ್ನ ನೀವು ಜಸ್ಟ್ ಇಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಸಂಪೂರ್ಣವಾಗಿ ಇಲ್ಲಿ ಕಾಣಿಸಿರುವಂತಹ ಒಂದು ಕ್ಯಾಪ್ಚರ್ ಕೋಡ್ ಅನ್ನ ಸಂಪೂರ್ಣವಾಗಿ ಹಾಕೊಳ್ಳಿ. ಹೌದಾ? ಕ್ಯಾಪ್ಚರ್ ಕೋಡ್ ಅನ್ನು ಹಾಕಿ ನೀವೇನ್ ಮಾಡಬಹುದು, ಅದನ್ನ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಓಕೆ, ಇಲ್ಲಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿರುವಂತಹ ಕ್ಯಾಪ್ಚರ್ ಕೋಡ್ ಅನ್ನು ಹಾಕೊಂಡು ನೀವೇನ್ ಮಾಡಬೇಕು, ಇಲ್ಲಿ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತಿದ್ದಾರೆ ಸಂಪೂರ್ಣವಾಗಿ ಸ್ಟೇಟಸ್ ಪ್ರೋಗ್ರೆಸ್ ಸಂಪೂರ್ಣವಾಗಿ ಡೌನ್ಲೋಡ್ ಆಗುತ್ತೆ.
ಡೌನ್ಲೋಡ್ ಆದ ನಂತರ ನಮ್ಮ ಒಂದು ಮತದಾರ ಪಟ್ಟಿಯನ್ನ ನಾವೇನ್ ಮಾಡಬಹುದು, ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಆಯ್ತಾ? ಆಗಿಲ್ಲ, ಇನ್ನೊಂದ್ಸರ್ತಿ ನಾನು ಸೆಲೆಕ್ಷನ್ ಮಾಡ್ಕೋತಾ ಇದೀನಿ. ಮಾಡಿದ ನಂತರ ಮತ್ತೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಸರಿಯಾಗಿ ಹಾಕೋಬೇಕು. ಓಕೆ, ತಪ್ಪು ಹಾಕಬಾರ್ದು. ಅದು ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ನೀವು ಹಾಕಿ ಏನ್ ಮಾಡಬೇಕು, ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಕೆಲವೊಂದು ಟೈಮ್ ಸರ್ವರ್ ದಿಂದ ಎರರ್ ಬರಬಹುದು. ಇಲ್ಲಿಂದ ಸ್ಟೇಟಸ್ ಪ್ರೋಗ್ರೆಸ್ ಸಕ್ಸೆಸ್ ಅಂತ ಬರ್ತಾ ಇದೆ. ನೋಡೋಣ, ಇನ್ನೊಂದು ಕೂಡ ಆಲ್ ಸೆಲೆಕ್ಷನ್ ಮಾಡ್ಕೋತೀನಿ ನಾನು. ಆಲ್ ಸೆಲೆಕ್ಷನ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಸಂಪೂರ್ಣವಾಗಿ ಆಗಿದೆ, ಸಾರಿ ಕೆಳಗಡೆ ಡೌನ್ಲೋಡ್ ಕೂಡ ಸಂಪೂರ್ಣವಾಗಿ ಆಗಿದೆ ನೋಡಬಹುದು. ಎಲ್ಲ ಸೆಲೆಕ್ಷನ್ ಕೂಡ ಮಾಡಬಹುದು, ಅಥವಾ ಡೌನ್ಲೋಡ್ ಆಗಿರುವಂತಹ ಒಂದು ಲಿಸ್ಟ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡ್ರೆ ಸಂಪೂರ್ಣವಾಗಿ ನಿಮ್ಮ ಊರಿನ ಅಥವಾ ನಿಮ್ಮ ವಾರ್ಡಿನ ಒಂದು ಮತದಾರ ಪಟ್ಟಿಯ ಸಂಪೂರ್ಣವಾಗಿರುವಂತಹ ಲಿಸ್ಟ್ ಅನ್ನು ನಾವೇನ್ ಮಾಡಬಹುದು, ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ನೋಡಬಹುದು ಸಂಪೂರ್ಣವಾಗಿ ನಿಮ್ಮ ಮತದಾರ ಪಟ್ಟಿ 2026 SIR 10 ಕರ್ನಾಟಕ ಅಂತ ಬಂದಿರತ್ತೆ. ಇಲ್ಲಿಂದ ಡೀಟೇಲ್ಸ್ ಕೂಡ ನೋಡಬಹುದು ಸಂಪೂರ್ಣವಾಗಿ. ಓಕೆ, ಈ ಒಂದು ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲರ ಒಂದು ಹೆಸರು ಕೂಡ ಇಲ್ಲಿ ಸಂಪೂರ್ಣವಾಗಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಗೊತ್ತಾಗ್ತಿದ್ಯಾ? ಯಾರ ಹೆಸರು ಸಪೋಸ್ ಇದರಲ್ಲಿ ಈ ಒಂದು ಲಿಸ್ಟ್ ಅಲ್ಲಿ ಇಲ್ಲದಿದ್ದರೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಹತ್ತಿರದಲ್ಲಿರುವಂತಹ ನಿಮ್ಮ ಶಾಲೆಯಲ್ಲಿರುವಂತಹ BLO ಗಳಿಗೆ ಹೋಗಿ ಭೇಟಿ ಕೊಟ್ಟು, ಯಾಕಂದ್ರೆ ನಿಮ್ಗೆ ತಿದ್ದುಪಡಿ ಮಾಡ್ಲಿಕ್ಕೆ ಅಥವಾ ಒಂದು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕೂಡ ಅವಕಾಶವನ್ನ ಕೊಟ್ಟಿರ್ತಾರೆ. ಆಗಸ್ಟ್ 24ನೇ ತಾರೀಕಿನಿಂದ 22 ಅಕ್ಟೋಬರ್ ವರೆಗೆ ಈ ಒಂದು ಅವಕಾಶ ಕೂಡ ನಿಮ್ಗೆ ಇದ್ದಿರತ್ತೆ. ಮತ್ತೆ ಇದರ ಜೊತೆಗೆ ಸಪೋಸ್ ಸರ್ ನಮಗೆ ಇದರಲ್ಲಿ ಹೆಸರು ಕಾಣಿಸ್ತಾ ಇಲ್ಲ ಸರ್, ನಾನು ಏನ್ ಮಾಡ್ಬೇಕು ಅಂತ ಗಾಬರಿ ಆಗಬೇಡ್ರಿ. ಸಪೋಸ್ ಇದರಲ್ಲಿ ನಿಮ್ಮ ಹೆಸರು ಕಾಣಿಸ್ತಾ ಇಲ್ಲ, ಒಂದು ವೇಳೆ ಡಿಲೀಟ್ ಆಗಿತ್ತು ಅಂತ ನಿಮ್ಗೆ ಗೊತ್ತಾಗ್ತಿತ್ತು ಅಂದ್ರೆ ಒಂದು ಆಕ್ಷೇಪಣೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಅದನ್ನ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಕೊನೆ ದಿನಾಂಕ ಸೆಪ್ಟೆಂಬರ್ 23ನೇ ತಾರೀಕಿನ ಒಳಗಡೆ ನೀವೇನ್ ಮಾಡ್ಬೋದು, ಆಕ್ಷೇಪಣೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಸಪೋಸ್ ಹೊಸದಾಗಿ ಮತದಾರ ಪಟ್ಟಿಯನ್ನ ಮಾಡಿಸ್ಕೊಂಡಿದ್ದೀವಿ ಸರ್, ಏನೋ ಒಂದು ಆಗಿದೆ, ನಮ್ಮ ಹೆಸರು ಕಾಣಿಸ್ತಾ ಇಲ್ಲ ಅಂದ್ರೆ, ಸಪೋಸ್ ನಿಮ್ಗೆ ಎಲ್ಲದಕ್ಕೂ ಮಾಹಿತಿ ಬೇಕು ಅಂದ್ರೆ ಹತ್ತಿರದಲ್ಲಿರುವಂತಹ BLO ಆಫೀಸ್ಗಳಿಗೆ, ಅಂದ್ರೆ ನಿಮ್ಮ ಒಂದು ಶಾಲೆಯಲ್ಲಿ ಒಂದು BLO ಅಂತ ಇದ್ದಿರ್ತಾರೆ, ಅವರಿಗೆ ಹೋಗಿ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಂಡು ನೀವು ನಿಮ್ಮ ಹೆಸರು ಕೂಡ ಸಪೋಸ್ ಈ ಒಂದು ಲಿಸ್ಟ್ ಅಲ್ಲಿ ಇಲ್ಲದಿದ್ದರೆ ನೀವು ಆಮೇಲೆ ಸೇರಿಸ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದ್ದಿರತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವೇನ್ ಮಾಡಬಹುದು, BLO ಗಳಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನ ಪಡೆದುಕೊಂಡು ನಿಮ್ಮ ಒಂದು ಈ ಒಂದು ಲಿಸ್ಟ್ ಅಲ್ಲಿ ಹೆಸರು ಇದೆಯಾ ಅಥವಾ ಡಿಲೀಟ್ ಆಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ಚೆಕ್ ಮಾಡಿಕೊಂಡು ಮಾಹಿತಿಯನ್ನ ಪಡೆದುಕೊಳ್ಳಬಹುದು ವೀಕ್ಷಕರೇ. ಇದೇ ರೀತಿಯಾಗಿ ಚೆಕ್ ಮಾಡ್ಕೋಬಹುದು. ಇಲ್ಲಿಂದಾನು ಕೂಡ ನೀವೇನ್ ಮಾಡಬಹುದು, ಡೈರೆಕ್ಟ್ ಆಗಿ ಇಲ್ಲಿಂದಾನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ. ಕೇವಲ 2 ನಿಮಿಷದಲ್ಲಿ ನಿಮ್ಮ ಮತದಾರ ಪಟ್ಟಿಯಲ್ಲಿ ಹೆಸರು ಇದೆಯಾ ಅಥವಾ ಇಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ಚೆಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ. ಗೊತ್ತಾಗ್ತಿದೆಯಾ? ಯಾಕೆಂದ್ರೆ ಇದಕ್ಕೆ ಸಪೋಸ್ ಡಿಲೀಟ್ ಆಗಿತ್ತು ಅಂದ್ರೆ ಅದಕ್ಕೆ ಅವಕಾಶವನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ನೀವು ಆ ಒಂದು ಅವಕಾಶ ತಗೊಂಡು ಸೆಪ್ಟೆಂಬರ್ 23ರವರೆಗೆ ನೀವು ಆಕ್ಷೇಪಣೆ ಅರ್ಜಿಯನ್ನ ಸಲ್ಲಿಸಿ ಸಪೋಸ್ ಮತದಾರ ಪಟ್ಟಿಯಲ್ಲಿ ಹೆಸರು ಇಲ್ಲ ಅಂದ್ರೆ ನೀವು ವಾಪಸ್ ಪಡ್ಕೋಬಹುದು. ದಯವಿಟ್ಟು ಇಲ್ಲಿಂದಾನು ಕೂಡ ಡೈರೆಕ್ಟ್ ಆಗಿ ಇದನ್ನ ಡೌನ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ಡೌನ್ಲೋಡ್ ಮಾಡ್ಕೋಬಹುದು. ಓಪನ್ ಆಗ್ತಾ ಇದೆ. ಇಲ್ಲಿಂದ ಕೂಡ ನಾವು ಆಗ್ಲೇ ಯಾವ ರೀತಿಯಾಗಿ ಇಲ್ಲಿಂದ ಡೀಟೇಲ್ಸ್ ಅನ್ನು ಹಾಕಿದೀವೋ ಅದೇ ರೀತಿಯಾಗಿ ಡೀಟೇಲ್ಸ್ ಅನ್ನು ಹಾಕೊಂಡು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಊರಿನ ಅಥವಾ ನಿಮ್ಮ ಮನೆಯ ಸದಸ್ಯರ ಒಂದು ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಮತದಾರ ಪಟ್ಟಿಯಲ್ಲಿ ಇದೆಯಾ ಅಥವಾ ಡಿಲೀಟ್ ಆಗಿದೆ ಅನ್ನೋದನ್ನ ಪರಿಶೀಲನೆಯನ್ನ ಮಾಡ್ಕೋಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಇದೇ ರೀತಿಯಾಗಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಅನ್ನ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ.